ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವತ್ತೈತಿ ಟ್ಯೂಸ್ಡೇ. ಸೊ ನಾ ಇವತ್ತು ಅಬ್ಯಾಕಸ್ ಹುಡುಗರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಿದೆನು. ಹಾಗಾಗಿ ಫಸ್ಟ್ ಬಂದಿದ್ದ ಯಾರಂತ ಗೆಸ್ ಮಾಡ್ಕೋತೀರ್ರಿ. ಆಮೇಲೆ ನೋಡ್ರಿ, ಈಗ ಮೆಡಲ್ಸ್ ಎಲ್ಲ ರೆಡಿ ಮಾಡ್ಯಾನು, ಇದಕ್ಕೆ ಲೇಸ್ ಎಲ್ಲ ಕಟ್ಟಿ, ಆಮೇಲೆ ಟ್ರೋಫೀಸ್ನು ರೆಡಿ ಮಾಡೇನು, ತೋರಿಸ್ತಾನೆ ಬರ್ರಿ. ಇಲ್ಲಿ ನೋಡ್ರಿ ಟ್ರೋಫೀಸ್ ಎಲ್ಲ ರೆಡಿ ಮಾಡಿಟ್ಟೇನೀಗ. ಆಮೇಲೆ ಇಲ್ಲೇ ಮೆಡಲ್ಸ್ಗೂ ಎಲ್ಲ ಲೇಸ್ ಕಟ್ಟೆ ರೆಡಿ ಮಾಡಿಟ್ಟೇನು. ಇನ್ನು ಇದ್ರ ಜೊತೆ ಸರ್ಟಿಫಿಕೇಟ್ ಹಾಕಿ ಕೊಟ್ರೆ ಮುಗೀತು. ನೋಡ್ರಿ, ಇವಾಗ ಹಿಂಗಿಟ್ಟಿರ್ತೇನು, ಆಮೇಲೆ ಕೊಡಾಕೆ ಬರ್ತೈತತ್. ಬೆಳಗ್ಗೆಯಿಂದ ಫುಲ್ ಆರಾಮ್ ತಪ್ಪಂಗಾಗಿತ್ತು. ಹಾಗಾಗಿ ಬೆಳಗ್ಗೆ 10 ಗಂಟೆಗೆ ಮಕ್ಕೊಂಡೈತೆ. 1 ಗಂಟೆಗೆ ಎದ್ದಿನು. ನಮ್ಮ ಚೆರು ಸ್ಕೂಲಿಗೆ ಹೋಗಿ ಬರುತ್ತಾನ. ಆಮೇಲೆ ನಮ್ಮ ಚಿನ್ನ ಫೋನ್ ಹಚ್ಚಿದ, ಸಿಲಿಂಡರ್ ಒಂದು ಬಂದೈತೆ ಅಂಥೇಳಿ. ಅವಾಗ ನಾ ಎದ್ದಿನು. ಆಮೇಲೆ ಹಿಂಗಿದ್ರು ಅವ್ರದ್ದು ಟೆಸ್ಟ್ ಮುಗಿದ ಭಾಳ ದಿನ ಆಯಿತು. ಹಾಗಾಗಿ ಇವತ್ತಿನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿಬಿಡೋಣ ಅಂಥೇಳಿ, ಅದಕ್ಕಾಗಿ ಇವತ್ತೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡೇನು. ನಿನ್ನೆ ಟ್ರೋಫಿ ತಂದಿದ್ನ, ಅದನ್ನ ಇವತ್ತೆಲ್ಲ ನಮ್ಮ ಚೆರು ನೋಡ್ರಿ ಅಭ್ಯಾಸ ಮಾಡಕ್ಕೆ ಓಡಾಡಕತ್ತ. ಆಕೆಗೆ ನಾನು ನಿದ್ದೆ ಬಂದಿಲ್ಲ. ಈಗ ಟೈಮ್ 2:30 ಆಗೈತಿ. ಸ್ಕೂಲಿಂದ ಬಂದು ಊಟ ಮಾಡಿ ಆಟ ಆಡತ್ತಾಳೆ. ಬಾಕ್ಸಿಂಗ್ ಆಡ್ತಾಳೆ ಆಕೆಗೆ. ಫುಲ್ ಬಾಕ್ಸಿಂಗ್ ಅಂದರೆ ಇಷ್ಟ ಆಗಿಬಿಟ್ಟೈತಿ. ಇವಾಗ ಎಲ್ಲ ಅರೇಂಜ್ಮೆಂಟ್ ಮಾಡಿ ಇಟ್ಕೊಂಡೇನು. ಸಂಜಿಕೆ 5:30 ಹೇಳೇನು ಅವ್ರಿಗೆ ಬರಾಕ. 5:30 ಎಲ್ಲರೂ ಬಂದ್ರಂದ್ರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ, ಆಮೇಲೆ ಲೆವೆಲ್ 1 ಅವ್ರು ಬೇರೆ ಬ್ಯಾಚ್ ಇತ್ತಲ್ಲ, ಅವ್ರಿಗೆ ಕ್ಲಾಸ್ ತೊಗೋತೇನೆ. ಇವತ್ತಿವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಕಳಿಸ್ಬಿಡ್ತೇನೆ. ನಾಳಿಂದ ಸೆಕೆಂಡ್ ಲೆವೆಲ್ ಚಾಲೂ ಮಾಡ್ತೇನೆ ಅವ್ರಿಗೆ. ಇಲ್ಲೇ ನಾನು ಹುಡುಗರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋಕೆ ಎಲ್ಲ ಸೆಟ್ ಮಾಡಿ ಇಟ್ಕೊಂಡೇನು. ಇವರ ನಮ್ಮ ಅಬ್ಯಾಕಸ್ ಹುಡುಗರ, ನಮ್ಮ ಚಿಕ್ಕು ನೋಡ್ರಿ ಅಷ್ಟು ಗದ್ದಲ ಹಾಕತ್ತಾಳು. ಇವಾಗ ಡಿಸ್ಟ್ರಿಬ್ಯೂಷನ್ ಮಾಡಿ ಒಂದು ಫೋಟೋ ತಗೊಂಡು ಹುಡುಗರನ್ನ ಕಳಿಸಿನು. ಇಲ್ಲಿ ನಮ್ಮ ಚೆರು ಕೂತಾಳು, ಆಕೆಗೆ ದೋಸೆ ಹಾಕಿ ಕೊಡತ್ತೇನು. ನಮ್ಮ ಚಿಕ್ಕು ಹೋಮ್ವರ್ಕ್ ಮಾಡತ್ತಾಳು. ಇಲ್ಲಿ ಕೂತ ಅಬ್ಯಾಕಸ್ ಹುಡುಗರೆಲ್ಲ ಹೋದೆ. ಇವಾಗ ಟೈಮ್ ನೋಡ್ರಿ 7:10 ಆಯಿತು. ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಷ್ಟೇ ಐತಲ್ಲ, ಒಂದು ಕ್ಲಾಸ್ ತೊಗೊಂಡಿನು. ಅವ್ರಿಗೆ ಪ್ರೈಸ್ ಕೊಟ್ಟ ನೆಕ್ಸ್ಟ್ ಅವತ್ತು ಒಂದು ಕ್ಲಾಸ್ ಮುಗಿಸ್ಕೊಂಡು ಇವಾಗ ಚರಣ್ ಇಲ್ಲಿ ನಮ್ಮ ಚಿಕ್ಕು ಸ್ಕೂಲಿಗೆ ಹೋದ್ಲು. ಚೆರು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡತ್ತಾಳು, ಮೊಬೈಲ್ ನೋಡ್ಕೊತ. ನೀರು ಇಲ್ಲಿ ಇಟ್ಕೊಂಡಾಳು, ನ್ಯಾಪ್ಕಿನ್ ನೀರೆಲ್ಲ ಇಟ್ಕೊಂಡಿಲ್ಲೇ ನಾಷ್ಟ ಮಾಡತ್ತಾಳು. ನಂದು ನಾಷ್ಟ ಆಯಿತು. ಇಲ್ಲೇ ಮಧ್ಯಾಹ್ನ ಸಂಬಂಧ ಚಪಾತಿ ಹಿಟ್ಟು ನಾದಿಟ್ಟೆನು. ಇಲ್ಲೇ ಪಲ್ಯ, ಇದು ಚಟ್ನಿ ಮಾಡ್ಯಾನು. ದೋಸಾಕ್ಕೆ ಚಟ್ನಿ ಮಾಡಿದ್ನು. ನಾಷ್ಟ ಎಲ್ಲ ಆಗೈತಿ. ಇವಾಗ ಬಾಂಡೆ ಬೆಳಗೋದೈತಿ. ಎಲ್ಲ ಎಷ್ಟು ಬಾಂಡೆ ಅದಾವು ಬೆಳಗ್ತೇನು. ಆಮೇಲೆ ಎಳ್ನೀರು ತಂದು ಇಟ್ಟಿತ್ತು, ಇದನ್ನು ಆಮೇಲೆ ಕುಡಿತೇನು ಗಂಟಲು ಸಂಬಂಧ. ನಮ್ಮ ಚೆರು ಬೆಳಗ್ಗೆ ಎದ್ದ ಬಿಸ್ಕಿಟ್ ತಿನ್ಕೋತ ಆಟ ಆಡ್ಕೋತ ಅಡ್ಡಾಡತ್ತಾಳು. ಬೆಳಗ್ಗೆ 6:30ಗೆ ಎದ್ದಾಳಕ್ಕೆ. ಇಲ್ಲಿ ನಮ್ಮ ಚಿಕ್ಕು ಸ್ಕೂಲ್ ಹೋಗಕ್ಕೆ ರೆಡಿ ಆಗ್ಯಾಳು, ಶೂಸ್ ಹಾಕೋತಾಳ. ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ, ರಸಲಿಗೆಲ್ಲ ನೀರು ಹಾಕಿ ಪೂಜೆ ಎಲ್ಲ ಮಾಡೈತಿ ನೋಡ್ರಿ. ಗಾಡಿ ತಗೊಂಡು ಹೋಗೋಣ ಆತಾಳೆ. ಸರಿ, ಬಾಯ್ ಚಿಕ್ಕು. ಬಾ.
ಇವಾಗ ನಾವು ಫಸ್ಟ್ ಹೋಗಿ ಏನು ಮಾಡಬೇಕು, ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಕಿಚನ್ ಎಲ್ಲ ನೋಡ್ರಿ ಅಷ್ಟು ಕ್ಲೀನ್ ಐತಿ. ಇವತ್ತಿನ ಲಾಗ ನಾನು 2-3 ದಿವಸ ಮಿಕ್ಸೆಡ್ ಲಾಗ್ ಹಾಕತ್ತೇನೆ, ಯಾಕಂದ್ರೆ ಆರಾಮಿರಲಿಲ್ಲ ನನಗೆ, ಹಾಗಾಗಿ ಜಾಸ್ತಿ ವಿಡಿಯೋ ಮಾಡಿರಲಿಲ್ಲ. ಇವತ್ತು ಬ್ರೇಕ್ಫಾಸ್ಟ್ಗೆ ಶಿರಾ ಮಾಡ್ಯಾನು. ಚರಿ ಕಟ್ಕೊಂಡು ಹೋಗೋಕ್ಕೂ ಆಯಿತು, ಆಮೇಲೆ ನಮಗೆ ತಿನ್ನೋಕ್ಕೂ ಆಯಿತು ಅಂಥೇಳಿ. ಆಮೇಲೆ ಇಲ್ಲೇ ಬದ್ನಿಕಾಯಿ ಪಲ್ಯ ಕುದಿಯಾತೈತಿ. ಆಮೇಲೆ ಅವಲಕ್ಕಿ ಮಾಡ್ಯಾನ. ಅವಲಕ್ಕಿ, ಶಿರಾ, ಚಾ, ಬದ್ನಿಕಾಯಿ ಪಲ್ಯ, ಚಪಾತಿ ಮಾಡ್ತೇನೆ. ಆಮೇಲೆ ಅನ್ನ ಸಾರ ಆಮೇಲೆ ಮಾಡಿರ್ತಾನೆ. ಇಲ್ಲಿಕ್ಕೆ ಇವತ್ತು ಪಲಾವ್ ಮಾಡ್ತಾನೆ. ಇಲ್ಲೇ ನಮ್ಮ ಚರೋ ರೆಡಿ ಆಗಿ ಕೂತಾಳು. ಇಲ್ಲೇ ಆಕಿಂದ ಬಾಕ್ಸನ್ನು ರೆಡಿ ಆಗೈತಿ. ಓ, ನಮ್ಮ ಚರುಗೆ ಎಳ್ನೀರು ಬೇಕಾಗಿದ್ದಾವೆ. ಅಕ್ಕಿಗೆ ಕಫ ಬೇರೆ ಆಗೈತಿ, ಅದಕ್ಕೆ ಎಳ್ನೀರು ಕೊಡತ್ತಿಲ್ಲ. ಜ್ಯೂಸ ಬಾಕ್ಸಾ, ಅದಕ್ಕೆ ಅಕ್ಕಿಗೆ ಇವತ್ತು ಸ್ವೆಟ್ರನ್ನು ಹಾಕಿ ಕಳ್ಸತ್ತೀನಿ. ಯಾಕೋ ನಿನ್ನೆ ಅದು ಸ್ವಲ್ಪ ಜ್ವರ ಬಂದಂಗೆ ಆಗಿತ್ತು. ಹಾಸ್ಪಿಟಲ್ ತೋರಿಸ್ಕೊಂಬಂದೈತೆ ಅಕ್ಕಿಗೆ, ಈಗ ಆರಾಮಾಗೈತಿ. ಅದಕ್ಕೆ ನಮ್ಮ ಚರೋ ರೆಡಿ ಆದ್ಲಿ. ಚರು ಈಸ್ ರೆಡಿ. ಚರು, ನಮ್ಮ ಚರು ಸ್ಕೂಲಿಗೆ ಹೊಂಟ್ಲಿ. ಶಿಟ್ ಬಂದಿದ್ದೆ ಅಕ್ಕಿ. ನಮ್ಮ ಚರು ಹೋದ್ಲೀಗ. ಈಗ ಈ ಸೋಫಾ ಮ್ಯಾಗಿಂದ ಕವರೆಲ್ಲ ವಾಶ್ ಮಾಡಕ್ಕೆ ಹಾಕಿದ್ನು, ಅದು ನೀನು ಒಣಗಿರಲಿಲ್ಲ. ಇವತ್ತು ತೆಗೆದು ಇದನ್ನು ಹಾಕ್ತೇನೆ ಫಸ್ಟ್, ಯಾಕಂದ್ರೆ ಭಾಳ ಹೊಲ್ಸು ಮಾಡತ್ತಾರು. ಕವರ್ ಫಸ್ಟ್ ಹಾಕ್ತೇನೆ ಅದನ್ನು. ಆಮೇಲೆ ಇನ್ನು ಬಾಂಡೆ ಬೆಳಗು ಅದಾವು, ಇನ್ನು ಭಾಳ ಕೆಲಸ ಐತಿ. ಇದು ಶಿರಾ ಉಳ್ದೈತಿ. ಈಗ ಅವಲಕ್ಕಿನೂ ಇಷ್ಟು ಉಳ್ದೈತಿ ನೋಡ್ರಿ. ಚಪಾತಿ ಮಾಡಬೇಕು. ಇನ್ನು ಫಸ್ಟ್ ಮ್ಯಾಗ ಹೋಗಿ ಅರಿವಿ ತೊಗೊಂಡು ಬರೋಣ. ನೋಡ್ರಿ ಅದು ಮತ್ತೆ ಎಷ್ಟು ಹೊಲ್ಸಾಗಿತ್ತು, ಧೂಳು ಬಿದ್ದು. ಟೆರಸ್ ಇಲ್ಲಿ ಅರಿಗಳ ಇಲ್ಲಿ ತೊಳೆದು ಹಾಕ್ಯಾನು, ತೊಗೊಂಡು ಹೋಗೋಣ. ಈಗ ಇವಾಗ ಜಸ್ಟ್ ಅಪ್ಪಾಕಸ್ ಕೆಲಸ ಮುಗೀತು. ಇಲ್ಲೇ ಪಲಾವ್ ರೆಡಿ ಆಗೈತಿ. ಇಲ್ಲೇ ಪಲ್ಯ ಅಂತೂ ಬೆಳಗ್ಗೆ ಮಾಡಿಟ್ಟಿದ್ದ, ಆಮೇಲೆ ಚಪಾತಿನೂ ಮಾಡಿಟ್ಟಿನಿ. ಈಗ ಇಲ್ಲಿ ಎಷ್ಟು ಶಿರಾ ಉಳ್ದೈತಿ ತೆಗೆದಿಟ್ಟನು. ಇವಾಗ ಚರಣ ಸಂಬಂಧ ವೆಯ್ಟ್ ಮಾಡ್ಬೇಕಿನ್ನು. ಇನ್ನು ನೋಡ್ರಿ ಟೈಮ್ 12:56 ಆಗೈತಿ. ಚರು ಬರೋ ಟೈಮ್ ಆಗೈತಿ. ಇನ್ನು 1 o'clock ಆಗಿ ಬಂದೈತಿ. ಇದು ನೋಡ್ರಿ ಅದ ಬ್ಯಾಂಬೋ ಟ್ರೀ ಇಲ್ಲಿ ಹತ್ತಾತೈತೆ ಅನಿಸ್ತೈತೆ, ಮ್ಯಾಗ ಬೆಳೆದೈತದ. ಇದರದ ಪ್ಲೇಸ್ ಚೇಂಜ್ ಮಾಡ್ಬೇಕನ್ನತ್ತೇನು, ನೋಡ್ಬೇಕು ಎಲ್ಲಿ ಮಾಡ್ಬೇಕು. ಇಲ್ಲಿಟ್ರೆ ಚರು ಅದು ಹೊಡಿತಾರೆ ಅಂಥೇಳಿ ಇಲ್ಲಿ ಇಡಾನಿಲ್ಲ. ಇಲ್ಲಿ ಬೇರೆ ಟ್ರೀ ಇಟ್ಟೇನು, ಆದರೆ ಇಲ್ಲೇ ಹಿಂಗೆ ಹತ್ತಾತೈತಿ. ಇದು ನೋಡೋಣ ಎಲ್ಲಿಡೋದು ಅಂಥೇಳಿ. ಇಲ್ಲಿ ಮ್ಯಾಗಿನ ರೂಮ್ದಾಗ ಬಂದ. ಇಲ್ಲಿ ನೋಡ್ರಿ ಕಾಳೆಲ್ಲ ಈ ಥರ ಪುಡಿ ಹಾಕಿ ಕಟ್ಟಿಟ್ಟೆನು. ಇಲ್ಲೇ ಕಡ್ಲಿ ತಗೊಳಕ್ಕೆ ಬಂದೇನು, ಯಾಕಂದ್ರೆ ಸ್ವಲ್ಪ ನೆನೆ ಹಾಕಿ ಅದನ್ನ ಒಡ್ಯಾಕೆ ಕೊಡಬೇಕು. ಅದಕ್ಕಾಗಿ ಕಡ್ಲಿ ಬ್ಯಾಳೆ ಇಲ್ಲ, ಅದಕ್ಕೆ ಬ್ಯಾಳೆ ಮಾಡಕ್ಕೆ ಕೊಡ್ಬೇಕು ಅದನ್ನ. ಅದಕ್ಕಾಗಿ ನಾಳೆ ಬೆಳಗ್ಗೆ ನೆನೆ ಹಾಕಿ 1-2 ದಿವಸ ಚೆಂದಂಗೆ ಒಣಗಿಸಿ ಕೊಡ್ತೇನೆ. ಅದನ್ನ ಕಡಲೆ ಎಲ್ಲ ತೆಗೆದಿಟ್ನೀಗ, ನಾಳೆ ನೆನೆ ಹಾಕಕ್ಕೆ. ಇವಾಗ ಚೆರಿನ ಕರ್ಕೊಂಡು ಬರ್ತೇನೆ ಹೋಗಿ. ಕೀಲಿ ಇಲ್ಲೇ ಐತಿ, ಸ್ಕೂಟಿನೂ ಇಲ್ಲೇ ಐತಿ. ಮತ್ತು ಟೈಮೂ ಆಗೈತೆ ನೋಡ್ರಿ. ಅಲ್ಲಿಗೆ 1:07 ಆಯಿತು. ಸೊ ಆಕಿ ವೇಟ್ ಮಾಡ್ತಿರ್ತಾಳು.
ಹೋಗಿ ಕರ್ಕೊಂಡು ಬರೋ ಚಲೋ. ಇವನು ಕಾಯ್ಕೊತ್ಕೊಂಡು ಬದಲಿ ಮನೆ ಕೀಲಿ ಹುಡ್ಕ್ಯಾಡತ್ತಾನ ಸಿಗ್ವಾತ ಎಲ್ಲೈತಿ ಹೊರಗೆ ಐತೆ ಅನ್ಸುತ್ತೆ. ನಮ್ಮ ಚರಿನ ಇವತ್ತು ಸ್ಪೋರ್ಟ್ಸ್ ಡೇ ಇತ್ತಂತ ಚರಿ ಫುಲ್ ಆಟ ಆಡ್ಸ್ಯಾರ ಇವತ್ತು. ಹೌದು ಚರ ಆಟ ಆಡಿದೆಯಾ? ನಾಡಿ ನಮ್ಮ ಚರಂದು ನಾಳೆ ಮೀಟಿಂಗ್ ಐತಿ, ನಮ್ಮ ಚಿಕ್ಕಂದು ಮೀಟಿಂಗ್ ಐತಿ. ಇನ್ನು ಯಾವ ಮೀಟಿಂಗ್ ಹೋಗೋದ ಕನ್ಫ್ಯೂಷನ್ದಾಗ ಐತಿ. ನಮ್ಮ ಚಿಕ್ಕನ ಸ್ಕೂಲ್ ಒಳಗೂ ಮಾಮ್ ಆ್ಯಂಡ್ ಮೀ ಐತಿ. ಆಮೇಲೆ ಸ್ಕೂಲ್ ಒಳಗೂ ನಾಳೆ ಪೇರೆಂಟ್ಸ್ ಆ್ಯಕ್ಟಿವಿಟೀಸ್ ಅದಾವು. ಸೊ ಕನ್ಫ್ಯೂಷನ್ದಾಗ ಅದೇನೀಗ ಯಾವ ಇದ್ರೊಳಗೆ ಹೋಗಿ ಯಾವುದು ಹೋಗೋದು ಅಂತೇಳಿ. ಚಿಕ್ಕಂದಂತೂ ಹೋಗಾಕಬೇಕು, ಯಾಕಂದ್ರೆ ಚಿಕ್ಕಂದು ನಾಳೆ ಪೇಪರ್ಸ್ ತೋರಿಸ್ತಾರೆ ಮತ್ತು ಅವ್ರದ್ದು ಭಾಳ ದಿನ ಆಯ್ತು ಮೀಟಿಂಗ್ ಇಟ್ಟಿರಲಿಲ್ಲ. ಈಗ ನಾಳೆ ಮೀಟಿಂಗ್ ಇಟ್ಟಾರು, ಹಾಗಾಗಿ ನಾಳೆ ಹೋಗಾಕಬೇಕು. ಚಿಕ್ಕಂದ ಹೋಗಿ ಬಂದಾಗ ಚರಿಂದನೂ ಹೋಗಿ ಜಾಯ್ನ್ ಆದ್ರೆ ಚಲೋ ಆಗ್ತೈತಿ. ಅಂದ್ರೆ ಅವರು ಲೇಟಾಗಿ ಸ್ಟಾರ್ಟ್ ಮಾಡ್ತಾರೆ. 10 ಗಂಟೆ ಅಂದ್ರೆ 11 ಗಂಟೆಗೆ ಇಟ್ಟಾರ ಅವರು. 11 ಗಂಟೆಗೆ ಅಂದರೆ ಎಲ್ಲರೂ ಬರೋಕೆ ಪೇರೆಂಟ್ಸ್ ಎಲ್ಲ ಬರೋಕೆ ಲೇಟ್ ಆಗ್ತೈತಿ. ಹಾಗಾಗಿ ಚಿಕ್ಕಂದು ಹೋಗಿ ಬಂದ ಇಲ್ಲಿ ಹೋಗೋದು. ನೋಡೋಣ, ಗಾಡಿ ತೊಗೊಂಡು ಹೋದ್ರೆ ಜಲ್ದಿ ಬರ್ತೇನೋ, ಬಸ್ಸಿಗೆ ಅದು ಹೋದ್ರೆ ಲೇಟ್ ಆಗ್ತೈತಿ. ಮತ್ತು ಇವಾಗ ಬರೀ ಚರಿನ ಫ್ರೆಶ್ ಅಪ್ ಮಾಡಿಸಿ ಊಟ ಅದು ಮಾಡಿಸೋನು ಆಕೆಗೆ. ಚರು ಎಲ್ಲಿ ಹೋದ್ಲು? ಚರು ಏ ಚರು ಚರಿ ಓಕ್ಲೆ ಓಕ್ಲೆ ಚರು ಉಚ್ಕೊಂಡ್ ಕೂತಾಳೆ ಇಲ್ಲಕ್ಕೆ. ಬಾ ಡ್ರೆಸ್ ತೆಗೇನು, ಬಾ 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 ಬಂತು ಚೆರು ಮರಿ. ನಮ್ಮ ಚೆರಿನ ಸ್ಕೂಲ್ ಒಳಗೆ ಸ್ಪೋರ್ಟ್ಸ್ ಆಡಿದ್ದ, ನಮ್ಮ ಚೆರಿ ಆಡಿದ್ದ ಕೆಲವೊಂದು ವಿಡಿಯೋಸ್ ಮಾಡಿ ಸ್ಕೂಲ್ನವ್ರು ಕಳಿಸಿದ್ರು. ಅದನ್ನು ನಾನು ಹಾಕ್ತೇನೆ ನೋಡ್ರಿ, ನಮ್ಮ ಚೆರು ಯಾವ ಥರ ಆಟ ಆಡಿದಾಳೆ ಅಂಥೇಳಿ. ಇವಾಗ ನಾ ಊಟ ಮಾಡ್ಕೊತಾನೆ ಇವತ್ತಿನ ವ್ಲಾಗ ಎಂಡ್ ಮಾಡತ್ತೇನು. ಇವತ್ತಿನ ವ್ಲಾಗ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ದೊಳಗೆ ಸಿಗ್ತೇನೋ, ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.